इसमें रसगुल्ला का सीरा पूरा पता नहीं क्या क्या लोग इधर कमरा नहीं लिया है, सिर्फ पेट्रोल पंप में टेंट है, वो घर के जैसा बनता है, वो टेंट लगा के सो जाता है, सुबह उठ के आ जाता है। और किधर मंदिर के अंदर रहेगा तो सोता है, क्योंकि ज़्यादा पैसा तो नहीं है, जितना है उतना में खुश करके होना बनता है। ಸ್ನೇಹಿತರೆ, ನಾನು ಇಲ್ಲಿ ಊಟಕ್ಕಂತ ನಿಂದಿಸಿದ್ರಿ. ಆ್ಯಕ್ಚುಲಿ ಇವ್ರಿಗೆ ಹೇಳಿದ್ರೆ ನಾ ಕರ್ನಾಟಕದಿಂದ ಬಂದೇನು ಬೈಕ್ ತೊಗೊಂಡ್ರೆ ಇವ್ರು ಫುಲ್ ಪರೇಶಾನ್ ಆಗ್ಯಾರ್ರಿ. ಅಲ್ಲಿದ್ದು ಇಲ್ಲಿ ಬೈಕ್ ತೊಗೊಂಡು ಬಂದಿರಿ ಅಂತೇಳ್ರಿ. ಅದಕ್ಕೆ ಏನು ಮಾಡ್ಯಾರ್ರಿ ಇವರು, ಅಡುಗೆ ಇದ್ದಿಲ್ರಿ, ಸ್ಪೆಷಲ್ ಅಡುಗೆ ಮಾಡಿ ಕೇಸಂದ್ರೆ ಊಟಕ್ಕೆ ಇದು ಮಾಡ್ತಾರೆ. ಒಬ್ಬನಿಗಾಗಿ ಪೂರ್ತಿ ಪಲ್ಯ ರೀ, ರೈಸ್, ಅನ್ನ ರೀ, ಮತ್ತು 4 ಚಪಾತಿ ರೀ, ಇಷ್ಟು ಪೂರಾ ರೆಡಿ ಮಾಡಿ ಕೊಟ್ಟಾರ್ರಿ. ಅಲ್ಲಿದ್ದು ಇಲ್ಲಿ ಬಂದೇವತ್ತೆ. ಇಲ್ಲಿ ನೋಡ್ರಿ ತಾಟ ಎಲ್ಲ ರೆಡಿ ಮಾಡಿಟ್ರ, ಒಟ್ಟು ಅಡುಗೆ ಇದ್ದಿಲ್ರಿ, ಪೂರ್ತಿ ಅಡುಗೆ ಮಾಡಿ ಕೇಸಂದ್ರೆ ತಂದು ಕೊಟ್ರಿ. ಅವ್ರಿಗೆ ಒಂದು ದೊಡ್ಡ ಸೆಲೆಟ್ ರೀ, ಭಾರಿ ರೀ. ಅಂದ್ರೆ ಭೀ ಇಲ್ಲಿ ಮಂದಿ ಚಲೋ ರೀ. ಕಡೆಗೆ ತಂದು ಕೊಟ್ಟ ನೋಡ್ರಿ, ಪೂರ್ತಿದು ಪಲ್ಯ, ಅನ್ನ, ಸಾಂಬಾರು ಎಲ್ಲ ಮಾಡಿ ಸ್ಪೆಷಲ್ ಪೂರ್ತಿ ಮಾಡಿ ತಂದು ಕೊಟ್ರಿ. ಬಟ್ ಇದ್ರದ್ದು ರೇಟ್ ಎಟ್ರಿ ಬರೀ ನೀವು ಕೇಳಿದ್ರೆ ಅಂದ್ರೆ ಪರೇಶಾನ್ ಆತ್ರಿ. ಇರ್ಬೋದು ಹೇಳ್ರಿ, ಬರೀ 100 ರೂಪಾಯಿ ತೊಗೊಂಡ್ರಿ. ಇಟ್ಟು ಮಾಡಿ ಊಟ ಮಾತ್ರ ಮಸ್ತ್ ಟೇಸ್ಟ್ ಇತ್ತು. ಚಪಾತಿನೇ ಜರ ದಮ್ ಮಾಡ್ತಾರೆ ರೀ. ಕಡೆ ಅಟ್ಟೆ ಸಣ್ಣ ಸಣ್ಣ ಮತ್ತು ದಮ್ ಮಾಡ್ತಾರೆ, ಅಂದ್ರೂ ಮಸ್ತ್ ಇತ್ತು ರೀ. ಪೂರ್ತಿ ಎಲ್ಲ ಸ್ಪೆಷಲ್ ಮಾಡಿ ತಂದು ಕೊಟ್ರಿ ಎಲ್ಲ. ಅಂದ್ರೆ ನನಗೆ ಒಬ್ಬನಿಗಾಗಿ ಇಷ್ಟೆಲ್ಲ ತಂದು ಕೊಟ್ಟರಿ. ಮಸ್ತ್ ಅನ್ನಿಸ್ತು ರೀ ಊಟ ಮಾಡಿ ಕೇಸಂದ್ರೆ. ಹಾಂ ಅಟ್ಟೆ ರೀ. ಅಲ್ಲಿ ಏನಿಲ್ಲ ರೀ ಪ್ರಯಾಗ್ರಾಜ್ದಾಗ ಅಂಥ ಪ್ರೇಮ್ ಇಲ್ಲ ರೀ. ಹಾಂ ರೀ, ಇಲ್ಲ ರೀ, ಅದು ಆ್ಯಕ್ಚುಲಿ ಹೋಟೆಲ್ ಹಿಡಿದಿದ್ದಲ್ಲ ರೀ, ಅವು ಹೋಟೆಲ್ದು ಟೈಮಿಂಗ್ ಇತ್ತಲ್ಲ ರೀ, ಅದು ಟೈಮಿಂಗ್ ಆಗಿ ಬಿಟ್ಟಿವಿ ರೀ. ಹಾಂ ರೀ, ಇಲ್ರಿ ಅದು ಹೋಟೆಲ್ ಸ್ನೇಹಿತರೆ. ನಾ ಪ್ರಯಾಗ್ರಾಜಿಂದ ಏನು ತಿರುಗಿ ಹೊಂಟಿತ್ತಿದ್ದಲ್ಲ ರೀ, ಒಂದು 4 ಮಂದಿ ಅಣ್ಣಗಳು ಫೋನ್ ಮಾಡ್ಕೇಸರಿ. ನಾ ಏನು ಇನ್ಸ್ಟಾಗ್ರಾಮ್ದಾಗ ನಂಬರ್ ಹಾಕಿನಿ ರೀ. 4 ಮಂದಿ ಅಣ್ಣಗಳು ಫೋನ್ ಮಾಡಿ ನಾ ಇದ್ದೀನಿ ರೀ, ಏನು ಅನ್ಸ್ಕೊಬೇಡ್ರಿ, ನಿಮ್ಗೆ ಏನು ಕಮ್ಮಿ ಬಿಡಲ್ಲ ಹೋರಿ ತಂದಾರ ರೀ. ನಾ ಏನು ಮಾಡ್ತೀನಿ ರೀ, ರಿಟರ್ನ್ ಆಗೀನಿ ರೀ. 60 ಕಿಲೋಮೀಟ್ರ್ ಹೋಗಿತ್ತಿದ್ರಿ, 50-60 ಕಿಲೋಮೀಟ್ರ್ ಹೋಗಿ ರಿಟರ್ನ್ ಹೋಗಿತೀನಿ ರೀ. ಇನ್ನ ನೋಡಿರಿ, ಇನ್ನ ಎಷ್ಟದ, ಇನ್ನು ಈಗ ಟೈಮ್ ಎಷ್ಟು ಆಗ್ಯದ ರೀ, 4:20 ಆಗ್ಯದ ರೀ. 1:45 ಕಿಲೋಮೀಟ್ರ್ ಅದ ರೀ. ಮತ್ತು ಇನ್ನೊಬ್ರು ಕೊಪ್ಪಳದ ಒಬ್ರು ಮುತ್ಯಾರ ರೀ, ಅಲ್ಲಿ ಹೋರಿ ಚೆನ್ಮಯ್ಯ ಅಂತ ಸ್ವಾಮಿ ಅಂತ ಹರ ರೀ. ಅವ್ರು ಏನಂದ್ರೆ, ನೀವು ಅಲ್ಲಿ ಹೋಗ್ತಾವೆ ದೋಸ್ತ ತಮ್ಮ, ನೀ ಅಲ್ಲಿ ಹೋಗಿಸಿದ್ರೆ ನೀವು ನನಗೆ ಫೋನ್ ಮಾಡು, ನನಗೆ ನಾ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ. ಆ ಗುರುಜಿಗೆ ಒಂದು ನಮಸ್ಕಾರ ರೀ. ಅಲ್ಲಿ ಹೋಗಿಸಿಂದ ನೋಡ್ತೀನಿ ರೀ. ಈಗ 145 ಕಿಲೋಮೀಟ್ರ್ ಅದ ರೀ. ಈಗ ಅಲ್ಲಿ ಹೋಲಕ್ಕೆ ಭಾಳ ಲೇಟ್ ಆಗ್ತದೆ ರೀ. ಎಲ್ರಿಗೂ ನಮಸ್ಕಾರ ರೀ. ಯಾರಿಗೆ ಸಹಾಯ ಕೇಳಿನಲ್ರಿ, ಎಲ್ಲರೂ ಸಹಾಯ ಮಾಡತ್ತಾರೆ ರೀ. ಪ್ರತಿಯೊಬ್ಬರು ಅಕ್ಕ ಅವ್ವಾದೇರು, ಅಕ್ಕ ತಂಗಿ, ಅಣ್ಣ ತಮ್ಮ, ಕಾಕ ಬಾಬಾ, ಅಣ್ಣ ತಮ್ಮರು ಎಲ್ಲರೂ, ನಮ್ಮ ಕನ್ನಡ ಜನತೆ ಎಲ್ಲರೂ ಫೋನ್ ಮಾಡಿರಿ. ಇಲ್ಲ ಅಂದ್ರೆ ಹಾಕಿ ಒಂದು 2 ಅವರ್ದಾಗ ಇಲ್ಲಾಂದ್ರೆ ಒಂದು 50 ಜನ ಫೋನ್ ಮಾಡ್ಯಾರ ರೀ. ಪ್ರತಿಯೊಬ್ಬರು ಎಷ್ಟು ಆಗ್ತದೆ, 10, 50, 100, 500 ಎಷ್ಟು ಆಲತ್ತ ಅಷ್ಟೆಲ್ಲ ಮಾಡ್ತಾರೆ ರೀ. ಎಲ್ಲರಿಗೂ ಒಂದು ಥ್ಯಾಂಕ್ಸ್ ರೀ. ವಿಡಿಯೋ ಕೊನೆ ತನಕ ನೋಡಿರಿ, ಇನ್ನೂ ತೋರಿಸ್ತೀನಿ ರೀ ನಿಮಗೆ. ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ರಿ. ನಿಮ್ಮ 4 ಮಂದಿಗೆ ಅಣ್ಣ ತಮ್ಮ ಅವ್ರಿಗೆ ಇವ್ರಿಗೆ ನನ್ನ ಚಾನಲ್ ಬಗ್ಗೆ ಹೇಳ್ರಿ. ಯಾಕಂದ್ರೆ ನಾ ಕಲ್ಯಾಣ ಕರ್ನಾಟಕ ಕಲಬುರಗಿಯಿಂದ ಇಷ್ಟು ದೂರ ಬಂದೀನಿ ರೀ. ಪ್ರತಿಯೊಂದು ವಿಡಿಯೋ ನಿಮ್ಗೆ ತೋರ್ಸೋಕ್ಕೋಸ್ಕರ ಬಂದೀನಿ ರೀ. ನಾನು ಶೋಕಿಗೆ ಅಂತ ಬಂದೀನಿ ರೀ. ದೇವ್ರ ದರ್ಶನ ಆಗ್ತದೆ, ನಿಮ್ಗಾಗಿ ಒಂದು ತೋರಿಸ್ದಂಗೆ ಆಗ್ತತೆ ಬಂದೀನಿ ರೀ. ಎಲ್ರಿಗೂ ನಮಸ್ಕಾರ ರೀ. ಇವಾಗ ನಾನು ನೋಡ್ರಿ ಎಲ್ಲಿದ್ದೀನಿ, ಯಾಕಂದ್ರೆ ಟೈಮ್ ಎಷ್ಟಾಗ್ಯಾವ ರೀ, ಬೊಕ್ಕಳಾಗ ಟೈಮ ಜಾಸ್ತಿ ಆಗ್ಯಾವ, 6 ಗಂಟೆ ಆಗ್ಯದ. ಕಾಶಿ ವಿಶ್ವನಾಥ್ಗೆ ಹೋಗೋದಾಗಲ್ಲ, ಅದಕ್ಕೋಸ್ಕರಾಗಿ ಇಲ್ಲಿ ಈ ಹೋಟೆಲ್ದವ್ರಿಗೆ ಕೇಳೇನಿ ರೀ. ಅವರು 600 ರೂಪಾಯಿ ಅಂದಾರ. ನಾನು ಅಂದಿನಿ ರೀ, ನೋಡ್ರಿ ಏನ್ರಿ ಕಮ್ಮಿ ಮಾಡ್ರಿ ಅಂತ ಹೇಳೇನಿ ರೀ. ನೋಡ ಮತ್ತು ಓನರು ಮಾತಾಡ್ತೋಗ್ಯಾರಿ, ಬರ್ರಿ ನೋಡೋಣ. ಸ್ನೇಹಿತರೆ, ಕಡೆಗೂ ಫೈನಲ್ 500 ರೂಪಾಯಿ ಹೇಳೋರಿ. ಯಾಕಂದ್ರೆ ಇಲ್ಲಿಂದು ಕಾಶಿ ವಿಶ್ವನಾಥ ಇನ್ನೂ 100 ಕಿಲೋಮೀಟ್ರ್ ಅಂದ್ರೆ ಇದು ಏನಾಗ್ತದೆ ರೀ, 10 ಮನಿಗೆ ಇಲ್ಲಿ ಜಾಸ್ತಿ ಹೊಗೆ ಮಂಜ ಬೊಕ್ಕಳು ಇರ್ತದೆ ರೀ. ಅದಕ್ಕೋಸ್ಕರಾಗಿ ಹೋಗೋದು ಆಗಲ್ಲ ರೀ. ಬರ್ರಿ ವಿಡಿಯೋ ನೋಡಿರಿ, ಇನ್ನೂ ಮುಂದೆ ಭಾಳ ಮಜಾ ಅದ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಕಾಣುತ್ತೆ ನೋಡಿರಿ, ಬೆಲ್ ಬಟನ್ಕೂ ಒತ್ತಿರಿ, ಆಲತ್ ಮಾಡಿರಿ, ಎಲ್ಲ ಕಾಣುತ್ತೆ. ಕಡೆಗೂ ಈ ಹೋಟೆಲ್ದಾಗ ಸ್ಟೇ ಮಾಡೋತ್ತಿ ನೋಡಿರಿ. ಸ್ನೇಹಿತರೆ, ಇದೇನು ನೋಡುತ್ತಿರಲ್ಲ, ಇದು ಬೇರೆ ರೂಮ್ ಅದ ರೀ. ಯಾಕಪ್ಪ ಅಂದ್ರೆ ಇಲ್ಲಿಂದ ಇದು ರೀ ಎಷ್ಟದ, ಕಾಶಿ ವಿಶ್ವನಾಥ 100 ಕಿಲೋಮೀಟ್ರ್ ಅದ ರೀ. ಅದಕ್ಕೆ ಈಗ ಏನು ಮಾಡಿದ್ರಿ, ಈಗ ಇಲ್ಲಿ ಇನ್ನೊಂದು ಏನದ ರೀ, ಪೆಟ್ರೋಲ್ ಪಂಪ್ದಾಗ ಮಣ ಇರ್ಲಿಕ್ಕೆ ಕೊಡಲಾಗ್ಯಾರ ರೀ. ಯಾಕಂದ್ರೆ ಟೂರಿಸ್ಟ್ ಪ್ಲೇಸ್ ಅದಲ್ಲ ರೀ, ರಿಸ್ಕ್ ಇರ್ತದೆ, ಅದು ಮನ್ಕೊಳಕ್ಕೆ ಮಾಡಕ್ಕೆ ಕೊಡಲಾಗ್ಯಾರ ರೀ. ಮತ್ತು ಯಾರು ಗುಡಿ ನೋಡ್ಬೇಕಂದ್ರೆ ಗುಡಿ ಎಲ್ಲಿ ಸಿಗಲಾಗ್ಯಾರ ರೀ. ಇಲ್ಲಿ ನನಗೆ ಸಿಗಲಿಲ್ಲ, ಅದಕ್ಕೆ ಏನು ಮಾಡೀನಿ ರೀ, ಈ ರೂಮ್ ಹಿಡಿದೀನಿ ರೀ. ಇವತ್ತು ನೈಟ್ ಇದ್ದು ಮತ್ತು ಬೆಳಗ್ಗೆ ಕಾಶಿ ವಿಶ್ವನಾಥ್ಗೆ ಹೋಗ್ತೀನಿ ರೀ. ಎಲ್ರಿಗೂ ನಮಸ್ಕಾರ ರೀ. ಬೊಕ್ಕಳು ಮಂದಿ ಅಣ್ಣದಾರು ಫೋನ್ಪೇ ಗೂಗಲ್ ಪೇ ಬೊಕ್ಕಳು ಮಾಡಿರಿ, ಮನಾರ್ ಮಾಡಿರಿ. ಏನೂ ಈಗ ಅಷ್ಟು ಇಷ್ಟ ಅಂತ ಹೇಳೋದ್ರ ಪಕ್ಷ ಮನಾರ್ ಮಾಡಿರಿ. ಮನುಷ್ಯಾಗ ಚಂದ ಅನ್ಸದ್ರಿ. ಕಾಶಿ ವಿಶ್ವನಾಥ್, ರಾಮ ಮಂದಿರ ಎಲ್ಲ ತೋರಿಸ್ತೀನಿ ರೀ ನಾಳೆಗೆ. ಈ ಬ್ಲಾಗ್ ನೋಡಿರಿ, ಸಪೋರ್ಟ್ ಮಾಡಿರಿ. ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ.
ಸ್ನೇಹಿತರೆ ಇವತ್ತು ಕಾಶಿ ವಿಶ್ವನಾಥ್ಗೆ ಹೋಗ್ಲಿಲ್ಲ ರೀ, ಯಾಕೆ ಟೈಮ್ ಬುಕ್ಕಳಾಗಿತ್ತಲ್ಲ ರೀ, ಅದಕ್ಕೆ ಇದು ಹೋಟೆಲ್ ಹಿಡ್ದೀನಿ ರೀ. ಪೆಟ್ರೋಲ್ ಪಂಪ್ದಾಗ ಕೇಳ್ದೆ, ಇಲ್ಲಿ ಟೂರಿಸ್ಟ್ ಜಾಗಕ್ಕಾಗಿ ಏನಂತಾರೆ ಅವರು ಆ ಥರ ಎಲ್ಲ ಪರ್ಮಿಷನ್ ಕೊಡಲ್ಲ ಅಂದ್ರಿ. ಮತ್ತು ಯಾವ ರೀ ಗುಡಿಗಳು ನೋಡ್ಬೇಕಾದ್ರೆ ಯಾವ ಗುಡಿಗಳು ಸಿಗಲಿಲ್ಲ ರೀ, ಯಾಕಂದ್ರೆ ಹೆಚ್ಚಿಗೆ ಗೊತ್ತಿಲ್ಲ. 10 ಮಣಿ ಆಗಿತ್ತು ರೀ, 6 ಗಂಟೆ ಆಗಿತ್ತು ರೀ, ಫುಲ್ ಎಲ್ಲ ಕತ್ಲೆ ಆಗಿತ್ತು. ಅದಕ್ಕೆ ಇಲ್ಲೇ ಹಿಡ್ದೀನಿ ರೀ ಹೋಟೆಲ. 600 ರೂಪಾಯಿ ತಿಳಿಯೋರು ನಾನು ಹಿಂಗೆ ಬಂದೀನಿ ಕರ್ನಾಟಕ, ನಮ್ಮ ಕರ್ನಾಟಕ ಕಲಬುರಗಿಗೆ ಬಂದೀನಿ ಹಿಂಗೆ ನಾನು. ಆಯ್ತು ರೀ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಮತ್ತು ನಾಳೆ ಸಿಗೋಣ ರೀ ಕಾಶಿ ವಿಶ್ವನಾಥದಾಗ ರೀ, ಯಾಕಂದ್ರೆ ಇವತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ರೀ, ಅದಕ್ಕೆ ಇಲ್ಲೇ ಇದ್ದೀರಿ. ಮತ್ತು ನಾಳೆ ಸಿಗೋಣ ರೀ. ಎಲ್ರಿಗೂ ನಮಸ್ಕಾರ ರೀ. ವಿಡಿಯೋ ನೋಡಿದೋಸ್ಕರ ಹಂಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ.